ಓಂಕಾರವನ್ನು ಹೇಳೋಣ. ಓಂ ಓಂ. ಈ ನವರಾತ್ರಿ ಹಬ್ಬ, ಇದರ ವಿಶೇಷ ಏನು? ಭಾಳ ವಿಶೇಷ ಸ್ವಾಮಿ. ದಿನ ದಿನ ಹಬ್ಬದ ಊಟ, ಪೂಜೆ, ಮತ್ತು ನವರಾತ್ರಿ ಹಬ್ಬ ದಿವಸ ಪ್ರತಿ ದಿವಸಕ್ಕೆ ಒಂದೊಂದು ಬಣ್ಣದ ಸೀರೆ. ಇವತ್ತು ಎಲ್ಲ ಆರೆಂಜ್ ಕಲರು. ಇದೇನ ಹಬ್ಬದ ವಿಶೇಷ? ಈ ಹಬ್ಬ ಅಂದರೆ ಏನಿದು? ಹಬ್ಬ ಅಂದರೆ ಏನು ಸ್ವಾಮಿ? ತುಂಬ ಕೆಲಸ ಮನೇಲಿ, ಹೆಂಗಸರಿಗಂತೂ ಭಾಳ ಕೆಲಸ ಮನೇಲಿ. ಅದೇನು ಹಬ್ಬದ ವಿಶೇಷ? ನವರಾತ್ರಿ ಸಮಯದಲ್ಲಿ ನಾವು 3 ಪೂಜೆ ಮಾಡ್ತೇವೆ. ದುರ್ಗಾದೇವಿ, ಲಕ್ಷ್ಮೀದೇವಿ, ಸರಸ್ವತಿ ದೇವಿ. ಈ 3 ದೇವಿಯರ ಪೂಜೆ ಯಾಕೆ ಮಾಡ್ತೇವೆ? ಇಡೀ ವಿಶ್ವವೇ ಶಕ್ತಿಯ ಸ್ವರೂಪ, ಜಗನ್ಮಾತೆ. ಇಡೀ ವಿಶ್ವದಲ್ಲಿ ಕಣ ಕಣ ಕಣದಲ್ಲಿ ಆ ಶಕ್ತಿ ತುಂಬಿಕೊಂಡಿದೆ. ಅದಕ್ಕೆ ಜಗನ್ಮಾತೆ ಅಂತ ಹೇಳೋದು. ನೋಡಿದ್ದೀರಾ ಆ ಶಕ್ತಿಯನ್ನು? ಹ್ಞೂ ಸ್ವಾಮಿ, ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ರಿ ಸ್ವಾಮಿ, ದೇವಸ್ಥಾನಕ್ಕೆ ಹಾಕುತ್ತೀರ? ಎಲ್ಲ ಕಡೆ ಇದೆ ಆ ಜಗನ್ಮಾತೆ. ಮರದಲ್ಲಿ, ಗಿಡದಲ್ಲಿ, ಗುಡ್ಡದಲ್ಲಿ, ಬೆಟ್ಟದಲ್ಲಿ, ನದಿಯಲ್ಲಿ, ನೀರಲ್ಲಿ, ಉಸಿರಲ್ಲಿ, ಗಾಳಿಯಲ್ಲಿ ಎಲ್ಲ ಹರಿದಾಡ್ತೋ ಆ ಶಕ್ತಿನೇ. ಅದಕ್ಕೆ ಜಗನ್ಮಾತೆ ಅಂತ ಹೇಳೋದು. ನಿಮ್ಮೊಳಗೆ ಆ ಶಕ್ತಿ ಇದ್ದಾಳಪ್ಪ, ಹೇಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ರೀ, ದೇವಿ ನಿಮ್ಮಲ್ಲಿದ್ದಾರ್ರೀ. ಹೇಗೆ? ತಾಯಿಯ ರೂಪದಲ್ಲಿ. ಅದು ಹೇಗೆ ತಾಯಿಯ ರೂಪ? ನಿಮ್ಮಲ್ಲಿ ಪ್ರೇಮ ಇದೆಯಾ? ಪ್ರೇಮ ಸ್ವರೂಪ ಆಗಿರೋದು ಜಗನ್ಮಾತೆನೇ. ತಾಯಿಯ ರೂಪ ನಮ್ಮ ಗಂಡನಲ್ಲಿಲ್ಲ. ಅವ್ರು ಹೆಂಗೆ ಗಂಡಸರಲ್ಲ, ಗಂಡಸರಲ್ಲೂ ಪ್ರೇಮ ಇದೆಯಪ್ಪ. ಆ ತಾಯಿಯ ರೂಪದಲ್ಲಿ ಗಂಡಸರಲ್ಲದೆ ಹೆಂಗಸರಲ್ಲಿದೆ. ಅದೇ ತಾಯಿ ಜಗನ್ಮಾತೆ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ನಿಮ್ಮಲ್ಲಿ ಬುದ್ಧಿ ಇದೆ ಅಂದರೆ ಸ್ವಲ್ಪ. ಆ ಬುದ್ಧಿ ಯಾರು ಗೊತ್ತಾ? ಅದೇ ಜಗನ್ಮಾತೆ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತ. ನಿಮ್ಗೆ ಹಸಿವು ಆಗುತ್ತೇನ್ರಿಪ್ಪ? ಅದು ಜಗನ್ಮಾತೆ. ಹಸಿವೆ ಆಗಿದ್ರೆ ನಾವು ಸತ್ತೋಗ್ಬಿಡ್ತೇವೆ. ನಮ್ಮ ಕಣ ಕಣದಲ್ಲಿ ತುಂಬಿದ್ದಾಳೆ ಆ ಜಗನ್ಮಾತೆ. ಎಲ್ಲೆಲ್ಲೋ ಹುಡುಕ್ತಿರಲ್ಲಪ್ಪ, ಯಾವುದೋ ದೇವಸ್ಥಾನ, ಯಾವುದೋ ಗುಡ್ಡ. ನಮ್ಮೊಳಗಿರುವ ಜಗನ್ಮಾತೆಯನ್ನು ಕಾಣುವುದೇ ನವರಾತ್ರಿ. ಎಲ್ಲಿ ಹೋಗಬೇಕಾಗಿಲ್ಲ, ನನ್ನೊಳಗೆ ಆ ಜಗನ್ಮಾತೆ ಇದ್ದಾಳೆ ಅಂತ. ಆ ಜಗನ್ಮಾತೆ ಇದ್ದರೆ ಮಾತ್ರ ಸಾಕಾಗಲ್ಲ. ಆ ಜಗನ್ಮಾತೆ ಎಚ್ಚರ ಆಗಬೇಕು. ಅಂದರೆ ಆ ಶಕ್ತಿ ನಿಮ್ಮಲ್ಲಿ ವ್ಯಕ್ತ ಆಗಬೇಕು. ಆ ಶಕ್ತಿ ಪೂರ್ಣವಾಗಿ ಮೂಡಿ ಬರಬೇಕು. ಅದು ನವರಾತ್ರಿ. ಅದಕ್ಕೆ ನವರಾತ್ರಿ ದಿವಸ ಜಾಗೋ ಜಾಗೋ ಮಾ, ಜಾಗೋ ಜಾಗೋ ಮಾ, ಜಾಗೋ ಜಾಗೋ ಮಾ. ಆ ತಾಯಿ ನನ್ನಲ್ಲಿ ಎಚ್ಚರ ಆಗಬೇಕು. ನನಗೆ ಎಚ್ಚರ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ತಾಯಿ ನಮ್ಮಲ್ಲಿದ್ದಾರಂತ ಫಸ್ಟ್ ನನಗೆ ಎಚ್ಚರ ಇಲ್ಲ. ಆ ತಾಯಿ ನನ್ನೊಳಗೆ ಅಂತ ಎಚ್ಚರ ಆಗಬೇಕು. ಏನೋ ಆ ಜಗನ್ಮಾತೆಯ ಶಕ್ತಿ ನನ್ನಲ್ಲಿ ಜಾಗೃತ ಆಗಬೇಕು. ನಿಮ್ಮಲ್ಲಿ ಬುದ್ಧಿಶಕ್ತಿ ಇದೆ, ಆದರೆ ಅದು ಪೂರ್ಣವಾಗಿ ವ್ಯಕ್ತ ಆಗಿಲ್ಲ. ಆ ಜಗನ್ಮಾತೆಯ ಶಕ್ತಿ ನಮ್ಮಲ್ಲಿ ಎಲ್ಲರಲ್ಲೂ ಇದೆ.
ಅಲ್ಪ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾ ಇದೆ, ಪೂರ್ತಿ ಆಗ್ತಾ ಇಲ್ಲ, ಸ್ವಲ್ಪ. ಆ ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾ ಇರುವುದೇ ಜಗನ್ಮಾತೆಯ ಜಾಗರಣ, ಅದೇ ನವರಾತ್ರಿಯ ಜಾಗರಣ. ಆ ಜಗನ್ಮಾತೆಯ ಶಕ್ತಿ ನಮ್ಮಲ್ಲಿ ಬೆಳಗಬೇಕು. ನಿಮ್ಮಲ್ಲಿ ಪ್ರೇಮ ಇದೆಯೇನಪ್ಪ? ಇದೆ. ನನ್ನ ಮಗುವಿನ ಮೇಲಿದೆ, ನನ್ನ ಗಂಡನ ಮೇಲಿದೆ, ಸ್ವಲ್ಪ ನನ್ನ ಚಿನ್ನದ ಮೇಲೂ ಇದೆ. ಆ ಪ್ರೇಮ ಇದೆಯಲ್ಲ, ಇಷ್ಟೇ ಪ್ರೇಮ ನಿಮ್ಗೆ ಸಂತೋಷ ಕೊಡ್ತದೆಪ್ಪ, ಇಷ್ಟು ಪ್ರೇಮ ಸಂತೋಷ ಕೊಡ್ತದೆ. ಅದು ಅನಂತ ಪ್ರೇಮ ಆದಾಗ ಹೇಗಿರ್ತದೆ? ಆ ಅನಂತ ಪ್ರೇಮವೇ ಜಗನ್ಮಾತೆ. ಸ್ವಲ್ಪ ಪ್ರೇಮದಲ್ಲಿ ನಮಗೆ ಸ್ವಲ್ಪ ಖುಷಿ ಕೊಡ್ತೇವೆ, ಸ್ವಲ್ಪ ಪ್ರೇಮ. ನನ್ನ ಮಗು, ನನ್ನ ಗಂಡ, ನನ್ನ ಮನೆ, ನನ್ನ ಬಂಗಾರ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ಆಯಿತಾ? ಆ ಸ್ವಲ್ಪ ಪ್ರೇಮ ನಮ್ಗೆ ಖುಷಿ ಕೊಡ್ತದೆ. ಅದು ಅನಂತ ಪ್ರೇಮ ಆದಾಗ ಹೇಗಿರ್ತದೆ? ವಿಶ್ವದ ಕಣ ಕಣದಲ್ಲಿ ಪ್ರೇಮ ಹುಕ್ಕಿ ಬಂದಾಗ ಹೇಗಿರ್ತದೆ? ಅದೇ ಜಗನ್ಮಾತೆಯ ಪ್ರೇಮ, ಅದು ಜಗನ್ಮಾತೆಯ ಎಚ್ಚರ ಆಗೋದು. ಅದಕ್ಕೆ ಲಕ್ಷ್ಮೀ ಶಕ್ತಿ ಅಂತ ಹೇಳೋದು. ಇಡೀ ವಿಶ್ವದ ಮೇಲೆ ಪ್ರೇಮ, ಅಲ್ಪ ಪ್ರೇಮದಿಂದ ಅನಂತ ಪ್ರೇಮ, ಅಲ್ಪದಿಂದ ಅಗಾಧತೆಯ ಕಡೆ ಹೋಗೋದು, ಅದೇ ಲಕ್ಷ್ಮೀ ಪೂಜೆ. ಓಹೋ, ಇಷ್ಟು ದಿವಸ ಏನು ತಿಳ್ಕೊಂಡಿದ್ದೀವಿ? ಲಕ್ಷ್ಮೀ ಪೂಜೆ ಅಂದರೆ ದುಡ್ಡು ಬರಬೇಕು, ಬಂಗಾರ ಬರಬೇಕು, ಆಸ್ತಿ ಬರಬೇಕು, ಧನಲಕ್ಷ್ಮಿ ಬರಬೇಕು, ಧಾನ್ಯಲಕ್ಷ್ಮಿ ಬೇಕು, ಸಂತಾನ ಲಕ್ಷ್ಮಿ ಬೇಡ, ಒಂದು ಮಗು ಸಾಕು ಈಗ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಇನ್ಯಾವುದಿದ್ದಾವೆ? ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಆಯಿತಾ? ಅವೆಲ್ಲಕ್ಕಿಂತ ಮುಖ್ಯ ಮೋಕ್ಷಲಕ್ಷ್ಮಿ ಅಂತ ಬರೀದಾರಪ್ಪ, ಕೇಳಿದ್ರಾ? ಅದು ಗೊತ್ತೇ ಇಲ್ಲ ನಮ್ಗೆ, ಅವೆಲ್ಲ ಬೇಕಾಗಿಲ್ರಿಪ್ಪ. ಆ ಮೋಕ್ಷಲಕ್ಷ್ಮಿ ಬರಬೇಕಾದ್ರೆ ಏನು ಮಾಡಬೇಕು? ನಾನು ಯಾರು ಅಂತ ಗೊತ್ತಾಗಬೇಕು. ಈಗ ನಾನು ಅನ್ನೋ ಸಣ್ಣದಾಗ್ಬಿಟ್ಟಿದೆ, ಸ್ವರ್ಗೋಗ್ಬಿಟ್ಟಿದೆ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಅದು ತೆರ್ಕೋಬೇಕು. ಆವಾಗ ಲಕ್ಷ್ಮೀ ಶಕ್ತಿ ಜಾಗೃತ ಆಗುತ್ತೆ ನಮ್ಮಲ್ಲಿ. ಅದು ಬಾಹ್ಯದಲ್ಲಿ ಧನ, ಧಾನ್ಯ, ಐಶ್ವರ್ಯ ಎಲ್ಲ ಕೊಡ್ತಾರೆ. ಒಳಗೆ ಅಂತರಂಗದಲ್ಲಿ ಅನಂತ ಪ್ರೇಮ, ಅಗಾಧ ಶಕ್ತಿ, ಆಯಿತಾ? ಆ ಪ್ರೇಮ ಜಾಗೃತ ಆಗ್ತದೆ. ಅದು ಲಕ್ಷ್ಮೀ ಪೂಜೆ. ಅಲ್ಲೇನಾಗುತ್ತೆ? ದೈವೀ ಗುಣಗಳು ಜಾಗೃತ ಆಗುತ್ತೆ. ಶಮ, ದಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ, ಮೋಕ್ಷತ್ವ ಜಾಗೃತವೆ. ಆವಾಗ ಮೋಕ್ಷಲಕ್ಷ್ಮಿ ತರ್ಕೊಳ್ತಾರೆ. ನಮಗೆ ಬರೀ ಗೊತ್ತು, ಧನಲಕ್ಷ್ಮಿ ಗೊತ್ತು, ಧಾನ್ಯಲಕ್ಷ್ಮಿ ಗೊತ್ತು, ಸಂತಾನ ಲಕ್ಷ್ಮಿ ಬರಬೇಡಮ್ಮ ಸಾಕು, ಆಯಿತಾ? ಧೈರ್ಯಲಕ್ಷ್ಮಿ ಬೇಕು. ನಿಜವಾಗಲು ಬೇಕಾದ ಮೋಕ್ಷಲಕ್ಷ್ಮಿ, ಒಳಗಿನ ದೈವಿ ಗುಣ ಜಾಗೃತ ಆಗಬೇಕು. ಇದು ಲಕ್ಷ್ಮೀ ಪೂಜೆ. ಆದರೆ ಅದರ ಮುಂಚೆ ನಮ್ಮಲ್ಲಿ ನೆಗೆಟಿವ್ ಕ್ವಾಲಿಟಿ ಹೋಗಬೇಕು, ಅಸುರಿ ಗುಣ ಹೋಗಬೇಕು. ಆ ಅಸುರಿ ಗುಣಕ್ಕೆ, ಅಸುರ ಅಂದರೆ ಎಲ್ಲೋ ಇದ್ದಾರೆ ಅಂತ ತಿಳ್ಕೊಬಿಡಿ. ನಮ್ಮಲ್ಲಿ ಸಿಟ್ಟಿದೆಯಾ? ಹಾಂ ಇದೆ ರೀ, ಸ್ವಲ್ಪ ಮೂಗಿಂತದ್ದು ಅಷ್ಟೇ, ಆಯಿತಾ? ಅಹಂಕಾರ ಇದೆಯಾ? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇದೆಯಾ? ಸ್ವಲ್ಪ ಸ್ವಲ್ಪ ಇದೆ ರೀ, ಯಾಕಂದ್ರೆ ನಾವು ಉಪ್ಪು ಹುಳಿ ತಿಂತೇವಲ್ಲ. ಆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭಗಳೇ ಅಸುರರು. ಆ ಅಸುರಿ ಶಕ್ತಿ ನಾಶ ಆಗಬೇಕು. ಆ ನಾಶ ಆಗಲಿಕ್ಕೋಸ್ಕರ ದುರ್ಗಾ ಶಕ್ತಿಯ ಉಪಾಸನೆ. ದುರ್ಗತಿ ನಾಶಿನಿ, ದುರ್ಗಾ ಜೈ ಜೈ, ಕಾಲ ವಿಷ ವಿನಾಶಿನಿ, ಕಾಳಿ ಜೈ ಜೈ, ದುರ್ಗತಿ ನಾಶಿನಿ, ದುರ್ಗಾ ಜೈ ಜೈ. ದುರ್ಗತಿ ಅಂದ್ರೆ ರೀ, ದುರ್ಗಾ ಜೈ ಜೈ. ಅದಕ್ಕೋಸ್ಕರ ಮೊದಲು ನೆಗೆಟಿವ್ ಕ್ವಾಲಿಟಿಗೆ ಹೋಗಬೇಕು. ಅದಕ್ಕೆ ದುರ್ಗಾ ಪೂಜೆ. ಆದರೆ ದುರ್ಗೆ ಎಲ್ಲಿದ್ದಾಳೆ? ಹೊರಗಡೆ ಇಲ್ಲ, ನಮ್ಮೊಳಗಿದ್ದಾಳೆ. ನಮ್ಮ ನಾಭಿ ಪ್ರದೇಶದಲ್ಲಿ ಕ್ರಿಯಾಶಕ್ತಿ ಇದೆ. ನಮ್ಮ ಎಲ್ಲ ಶಕ್ತಿಗಳು ಹುಟ್ಟುವುದು ನಾಭಿ ಪ್ರದೇಶದಲ್ಲಿ, ಇಲ್ಲಿ. ಅದಕ್ಕೆ ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಹೊಕ್ಕಳು ಬಳ್ಳಿ ಕನೆಕ್ಟ್ ಆಗೋದು ನಾಭಿಯಲ್ಲಿ. ಆ ಮಗುವಿಗೆ ಪ್ರಾಣಶಕ್ತಿ ಕೊಡೋದು, ಅಲ್ಲಿ ಪ್ರಾಣಶಕ್ತಿ ಜಾಗೃತ ಆಗಬೇಕು. ಅದಕ್ಕೆ ಕಾಳಿಯ ಬೀಜ ಮಂತ್ರ ಕ್ಲೀಂ ಕ್ಲೀಂ ಕ್ಲೀಂ. ನಾಭಿಯ ಪ್ರದೇಶದಲ್ಲಿ ಕಂಪನ ಬರಬೇಕು, ನಾಭಿಯಲ್ಲಿ
ಕ್ಲೀಂ 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 ದುರ್ಗಾಯೇ ನಮಃ. ದುರ್ಗಾಶಕ್ತಿ ಎಲ್ಲಿದ್ದಾಳೆ? ನಿಮ್ಮ ನಾಭಿ ಪ್ರದೇಶದಲ್ಲಿದ್ದಾಳೆ. ಆ ಶಕ್ತಿ ಜಾಗೃತ ಆಗಬೇಕು. ಏನಾಗುತ್ತೆ ಶಕ್ತಿ ಜಾಗೃತ ಆದಾಗ? ಜೀವನದಲ್ಲಿ ಉತ್ಸಾಹ ಉಕ್ಕಿ ಬರ್ತದೆ. ಇಲ್ದಿರ ಹೇಗಿದೆಯಪ್ಪ, ಏನು ಉತ್ಸಾಹನೇ ಇಲ್ಲ, ಚೈತನ್ಯ ಇಲ್ಲ. ಆ ನಾಭಿ ಪ್ರದೇಶದಲ್ಲಿ ದುರ್ಗಾಶಕ್ತಿ ಜಾಗೃತ ಆಗಬೇಕು. ಅದು ದುರ್ಗಾ ಪೂಜೆ. ಹೃದಯ ಪ್ರದೇಶದಲ್ಲಿ ಲಕ್ಷ್ಮೀ ಶಕ್ತಿ ಜಾಗೃತ ಆಗಬೇಕು. ಇದಕ್ಕೆ ಬೀಜ ಮಂತ್ರ ಹ್ರೀಂ. ಅಲ್ಲಿ ಹಿರೀಂ ಅಂತ ಹೇಳುವಾಗ ಇಲ್ಲಿ ಕಂಪನ ಆಗಬೇಕು. ಹ್ರೀಂ ಹ್ರೀಂ ಹ್ರೀಂ. ಮಹಾಲಕ್ಷ್ಮೀ ನಮಃ. ಆಜ್ಞಾಚಕ ಪ್ರದೇಶದಲ್ಲಿ ಇದು ಮಹಾಲಕ್ಷ್ಮಿ ಜಾಗೃತ ಆಗೋದು. ಮಹಾಲಕ್ಷ್ಮಿ ಜಾಗೃತ ಆದಾಗ ಅಲ್ಪ ಪ್ರೇಮದಿಂದ ಅನಂತ ಪ್ರೇಮ ಉಳಿ ಬರ್ತದೆ. ಸ್ವಲ್ಪ ಪ್ರೇಮದಲ್ಲೇ ನಮ್ಗೆ ಸಂತೋಷ. ನಿಜವಾಗಲೂ ಅನಂತ ಪ್ರೇಮ ಇದ್ದಾಗ ನಮ್ಮಲ್ಲಿ ಜೀವನ ಸಾರ್ಥಕ ಆಗುತ್ತದೆ. ಅದು ಲಕ್ಷ್ಮೀ ಶಕ್ತಿ. ಕಡೆಗೆ ಬುದ್ಧಿಶಕ್ತಿ, ಜ್ಞಾನಶಕ್ತಿ. ಜ್ಞಾನಶಕ್ತಿಗೆ ಸರಸ್ವತಿ ಅಂತ ಹೇಳೋದು. ಆ ಜ್ಞಾನಶಕ್ತಿಗೆ ಬೀಜ ಮಂತ್ರ ಹ್ರೀಂ ಐಂ. ಇಲ್ಲಿ ಕಂಪನ ಆಗಬೇಕು. ಐಂ ಐಂ ಐಂ. ಸರಸ್ವತಿ ನಮಃ. ನಮ್ಮಲ್ಲಿ ಲಕ್ಷ್ಮೀ ಶಕ್ತಿ, ದುರ್ಗಾಶಕ್ತಿ, ಲಕ್ಷ್ಮೀ ಶಕ್ತಿ, ಸರಸ್ವತಿ ಶಕ್ತಿ ಜಾಗೃತ ಆಗಬೇಕು. ಸರಸ್ವತಿ ಶಕ್ತಿ ಜಾಗೃತ ಆದಾಗ ನಮ್ಮಲ್ಲಿ ಅರಿವು ಮೂಡಿಬರ್ತದೆ, ಆತ್ಮಜ್ಞಾನ ಮೂಡಿಬರ್ತದೆ. ನಾನು ಯಾರು ಅಂತ ತಿಳ್ಕೊಳ್ತೇವೆ. ಸರಸ್ವತಿ ಅಂದರೆ ಹರಿಯುವ ಪ್ರವಾಹ. ಏನು ಪ್ರವಾಹ ಹರಿತದೆ. ಜ್ಞಾನ ಪ್ರವಾಹ ನಮ್ಮಲ್ಲಿ ಹರಿಲಿಕ್ಕೆ ಶುರು ಆಗುತ್ತದೆ. ಆ ವ್ಯಕ್ತಿಯ ಬಾಯಿಂದ ಬಂದ ಮಾತುಗಳು ಮುತ್ತುಗಳಾಗ್ತವೆ. ಸರ್ವಜ್ಞ ಆಗಿಬಿಡ್ತಾನೆ, ಎಲ್ಲವನ್ನು ತಿಳ್ಕೊಂಡವನಾಗ್ಬಿಡ್ತಾನೆ. ಅವನ ಬಾಯಿಂದ ಬರೋ ಮಾತುಗಳು ಎಲ್ರಿಗೂ ಶಾಂತಿ ಕೊಡ್ತವೆ. ಆ ಸರಸ್ವತಿ ಶಕ್ತಿ ಜಾಗೃತ ಆದಾಗ, ಆ ಸರಸ್ವತಿ ಶಕ್ತಿ ಯಾರಿಗೆ ಜಾಗೃತ ಆಗುತ್ತೆ ಅವರಿಗೆ ಸರಸ್ವತಿ ವರಪುತ್ರ ಅಂತ ಹೇಳ್ತಾರೆ. ಪಂಡಿತ ಅಲ್ಲ. ಪಂಡಿತ ಅಂದರೆ ಎಲ್ಲ ಓದಿ ತಿಳ್ಕೊಂಡದ್ದು. ಇದು ಒಳಗಡೆ ಬರೋ ಜ್ಞಾನ. ಆ ಸರಸ್ವತಿ ಶಕ್ತಿ ಯಾರು ಜಾಗೃತ ಆಗಿರ್ತದೆ ಅವನಿಗೆ ಸಾರಸ್ವತ ಅಂತ ಹೇಳ್ತಾರೆ, ಸರಸ್ವತಿ ಪುತ್ರ ಅಂತ ಹೇಳ್ತಾರೆ, ವರಪುತ್ರ ಅಂತ ಹೇಳ್ತಾರೆ. ಆವಾಗ ಆ ಜ್ಞಾನದ ಮಾತುಗಳು ನಾಲಿಗೆಯಿಂದ ಬರ್ತವೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಭಗವಂತನ ಬಗ್ಗೆ, ಜ್ಞಾನದ ಬಗ್ಗೆ ಮಾತಾಡೋಕ್ಕೆ ಎಲ್ರಿಗೂ ಆಗಲ್ಲಪ್ಪ. ಪುಸ್ತಕ ನೋಡಿ ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಆಗಲ್ಲ, ಅದು ಪಂಡಿತ ಆಗ್ತಾನೆ. ಯಾರು ಭಗವಂತನ ಬಗ್ಗೆ ಮಾತಾಡಬೇಕೋ ಅವರ ನಾಲಿಗೆಯಲ್ಲಿ ತಾಯಿ ಕಾಳಿ ಬರಿಬೇಕು ಅಂತ, ನಾಲಿಗೆಯಲ್ಲಿ ಭಗವಂತನ ಶಕ್ತಿ ಬರಬೇಕು ಅಂತ. ಆ ಸರಸ್ವತಿ ಶಕ್ತಿ ಜಾಗೃತ ಆಗಬೇಕು ನಮ್ಮಲ್ಲಿ. ಈ ಮೂರು ಶಕ್ತಿಗಳು ನಮ್ಮ ಜಾಗೃತ ಆಗೋದೇ ನವರಾತ್ರಿ. ಕ್ರಿಯಾಶಕ್ತಿ ದುರ್ಗಾ, ಇಚ್ಛಾಶಕ್ತಿ ಲಕ್ಷ್ಮಿ, ಜ್ಞಾನಶಕ್ತಿ ಸರಸ್ವತಿ. ಈ ಮೂರು ಶಕ್ತಿ ಜಾಗೃತ ಆಗೋದೇ ನವರಾತ್ರಿ ಅಂತ ಹೇಳೋದು. ಬಾಹ್ಯದಲ್ಲಿ ಪೂಜೆ, ಅಂತರಂಗದಲ್ಲಿ ಸಾಧನೆ, ಆವಾಗಲೇ ಜಾಗೃತ ಆಗ್ತದೆ. ಈ ನವಶಕ್ತಿ ಜಾಗೃತ ಆದಾಗ ಆತ್ಮಜ್ಞಾನ ಮೂಡಿ ಬರ್ತದೆ. ಅದೇನದು ಆತ್ಮಜ್ಞಾನ? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಮನಸ್ಸು ಶಾಂತ ಆಗ್ಬಿಡ್ತದೆ, ಪ್ರಶಾಂತವಾಗ್ಬಿಡ್ತದೆ, ಆನಂದ ಸ್ವರೂಪಿ ಆಗ್ಬಿಡ್ತೀರಾ. ಸ್ವಚ್ಛವಾದ ಅರಿವು ಮೂಡಿಬರ್ತದೆ. ಇದೇ ನವರಾತ್ರಿ.
ಎಲ್ಲ ಆಚರಣೆ ಮಾಡಿದ್ರಪ್ಪ ನವರಾತ್ರಿನ? ವರ್ಷ ವರ್ಷ ನವರಾತ್ರಿ ಆಚರಣೆ ಮಾಡಿದ್ರಾ? ಆ ತಾಯಿ ಜಾಗೃತ ಅಲ್ಲ ಅಥವಾ ನಿದ್ದೆ ಮಾಡ್ತಿದ್ದಾಳೋ? ಆ ಜಾಗೃತ ಆದಾಗ ವ್ಯಕ್ತಿ ಇದ್ದವನು ಶಕ್ತಿ ಆಗ್ತಾನೆ. ಆ ಶಕ್ತಿ ಮೂಡಿ ಬರ್ತದೆ, ಇಲ್ಲದ್ರೆ ಬರೀ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿ ಅರಳಬೇಕು, ವ್ಯಕ್ತಿ ಶಕ್ತಿ ಆಗಬೇಕು, ಆ ಲೋಕ ಕಲ್ಯಾಣ ಮಾಡೋ ಶಕ್ತಿ ಬರಬೇಕು. ಇದು ನವರಾತ್ರಿ. ಈ ನವರಾತ್ರಿ ಹಬ್ಬದಲ್ಲಿ ತಾವೆಲ್ಲ ಸೇರಿ ಆಸ್ವಾದಂ ಅನ್ನುವ ಗ್ರೂಪಿನ ಸಂಸ್ಥೆಯ ಮೂಲಕ ರೇಖಾಜಿ, ಗೀತಾ ಮತ್ತೆಲ್ಲರ ಮಾರ್ಗದರ್ಶನದಲ್ಲಿ ಸೇವಾಭಾವನೆಯಿಂದ ಕೆಲಸ ಮಾಡ್ತಿದ್ದೀರಾ. ಇದು ಬಹಳ ಮುಖ್ಯ. ಸೇವಾಭಾವನೆಯಿಂದ ಕೆಲಸ ಮಾಡಿದಾಗ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತ ಆಗ್ತದೆ, ಕ್ರಿಯಾಶಕ್ತಿ ಜಾಗೃತ ಆಗ್ತದೆ, ಲಕ್ಷ್ಮೀ ಶಕ್ತಿ ಜಾಗೃತ ಆಗ್ತದೆ, ಸರಸ್ವತಿ ಜಾಗೃತ ಆಗ್ತದೆ. ಸೇವೆಯಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಆತ್ಮಜ್ಞಾನ ಪ್ರಾಪ್ತಿ, ಮುಕ್ತಿ ಪ್ರಾಪ್ತಿ. ಇದೇ ನವರಾತ್ರಿ. 2025 ನವರಾತ್ರಿ ಎಲ್ಲರಿಗೂ ಶುಭಕರಾಗಲಿ. ಜಗನ್ಮಾತೆಯ ಕೃಪೆ ಎಲ್ಲರಿಗೂ ಆಗಲಿ. ಈಗ ಪ್ರಾರ್ಥನೆ ಮಾಡೋಣ. ಹೇ ಸದ್ಗುರು, ಹೇ ಜಗದಂಬ, ಹೇ ಜಗನ್ಮಾತೆ, ನಮ್ಮನ್ನು ಕಾಪಾಡು, ರಕ್ಷಣೆ ಮಾಡು. ಅಮ್ಮ, ಅಮ್ಮ, ನಮ್ಮೆಲ್ಲರ ತಾಯಿ ನೀನು. ಮಕ್ಕಳ ಮೇಲೆ ಕೃಪೆ ಮಾಡು. ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ನೀಡಿ ಮುಕ್ತಿ ಮಾರ್ಗವನ್ನು ತೋರಮ್ಮ ತಾಯಿಯೇ ರಕ್ಷಣೆ ಮಾಡು. ನಮ್ಮೆಲ್ಲರಿಗೆ ನಿಮ್ಮ ಆಶೀರ್ವಾದ ಕೊಡು. ನಮ್ಮ ಕುಟುಂಬದವರಿಗೆ, ಸಮಸ್ತ ಲೋಕಕ್ಕೆ ನಿನ್ನ ಕೃಪೆಯನ್ನು ಮಾಡು. ಜಗತ್ತಿನಲ್ಲಿ ಶಾಂತಿ, ಪ್ರೇಮ ಜಾಗೃತವಾಗಲಿ. ಜನರಲ್ಲಿ ಆತ್ಮಜ್ಞಾನ ಮೂಡಿಬರಲಿ. ಮನೆಗಳಲ್ಲಿ ಗುರುಕುಲ ಹುಟ್ಟು ಬರಲಿ. ಘರ್ ಘರ್ ಗುರುಕುಲ ಆಗಲಿ. ನಮ್ಮೆಲ್ಲರಿಗೂ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಭಾವನೆಯಿಂದ ಸೇವೆ ಮಾಡೋ ಶಕ್ತಿ ಕೊಡು. ರಕ್ಷಣೆ ಮಾಡಮ್ಮ. ಅಮ್ಮ, ಅಮ್ಮ, ಜಗದಂಬಿಕಾ, ಜಗನ್ಮಾತಾ. ಸ್ವಲ್ಪ ಹೊತ್ತು ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ. असतोमा सद्गमया तमसोमा ज्योतिर्गमया मृत्योर्मा अमृतं गमया. ओम
ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನ್ನಾನಿ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. 2025 ನವರಾತ್ರಿ ತಮ್ಮೆಲ್ಲರಿಗೂ ಶುಭಕರವಾಗಲಿ. ಆಸ್ವಾದಂ ಸಂಸ್ಥೆಗೆ ಒಳ್ಳೆಯದಾಗಲಿ. ಇನ್ನು ಬಹಳ ಜನ ಇದರ ಉಪಯೋಗ ಪಡ್ಕೊಂಡು ಜೀವನದಲ್ಲಿ ಸಾಧನೆ ಮಾಡಿ ಚಿತ್ತಶುದ್ಧಿ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಿ. ಅಸುರತ್ವವನ್ನು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ಜ್ಞಾನಶಕ್ತಿಯಿಂದ ಅಸುರತ್ವವನ್ನು ಸಂಹರಿಸುವುದು ಹೇಗೆ ಎಂದು ತಿಳಿಸಿಕೊಟ್ಟ ನಮ್ಮ ಗುರೂಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಗುರುಮಾ ಮತ್ತು ಗುರೂಜಿಯವರಿಗೆ ಹಾನರಿಂಗ್ ಮಾಡಲಿದ್ದೇವೆ. ಗುರುಮಾ ಅವರು ಬರಬೇಕು. ಮಮತಾಮಯಿ ಹಾನರ್ ಮಾಡಲಿಕ್ಕೆ ಮಿಸ್ಟರ್ ಶಶಿಧರ್ ಜಕಾಳಿ, ವಿಜಯ್ಜಿ ಮತ್ತು ಗಾಯತ್ರಿ ಅವರು ಬರಬೇಕು. ಗೀತಾ ಸುರೇಶ್ ಅವರ ತಂಡದಿಂದ ಗಾಯನ. ಇದು ಈಗ ಒಂದು ನಾವು ಗ್ರೂಪ್ ಫೋಟೋ ಮಾಡ್ಕೊಳ್ತೀವಿ ಆಸ್ವಾದಂ ಟ್ರಸ್ಟಿಂದ. ಆಮೇಲೆ ಒಂದು ಆರತಿ ಮಾಡೋಣ. ಗುರುಮಾ ಮತ್ತು ಗುರೂಜಿಗೆ ಆರತಿ ಮಾಡ್ತೀವಿ. ಇದಾದಮೇಲೆ ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಒಂದೆರಡು ಮೂರು ಇದೆ. ಆರತಿ ಮಾಡಿಬಿಡೋಣ. ಓಕೆ. ಸಾಂಗ್ ನಂಗೆ ಕಾಣಿಸಲ್ಲ. ಸ್ಪೆಕ್ಸ್ ತಗೊಂಡು. ಓಕೆ ಓಕೆ ಓಕೆ, ನಾನು ಇದು ಇಟ್ಕೊತೀನಿ. ಈ ಕಡೆ ತಿರ್ಕೊಂಡು. ಯಾವ ಕಡೆ ತಿರುಗಿ? ಏನಿಲ್ಲ, ಹೇಳಿ ನೀವು. ಶರಣು ಶರಣೆನುವೆ ಶರಣೆನುವೆ ಓ
ಪ್ರಭುವೇ ಶರಣೆನುವೆ. ಆ ಆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಿ ನಿನ್ನಿಂದ ಅರುಣೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಸುಮನೀನೇ ಈ ಸುಮತಂದ ಗಂಧವು ನೀನೇ, ಕಲ್ಲಲ್ಲಿ ಮುಳ್ಳಲ್ಲಿ ಮಣ್ಣಲ್ಲಿಯೋ, ಗಿರಿಯಲ್ಲಿ ಗುಹೆಯಲ್ಲಿ ವನದಲ್ಲಿಯೋ, ಬಾನಾಡಿ ಕೊರಳಲ್ಲಿ ಇಂಪಾಗಿಯೋ, ತಂಗಾಳಿ ಸುಳಿಯಲ್ಲಿ ತಂಪಾಗಿಯೋ, ತಂಗಾಳಿ ಸುಳಿಯಲ್ಲಿ ತಂಪಾಗಿಯೂ, ಹಣ್ಣ ರುಚಿಯಲ್ಲಿಯೂ ಜೇನ ಸಿಹಿಯಲ್ಲಿಯೂ, ಹಾಲ ಬೆಳಕಲ್ಲಿಯೂ ರಾತ್ರಿ ಇರುಳಲ್ಲಿಯೂ, ಓಂ 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 ನೀನೇ ಇರುವೆ ದೇವಾ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಈಶ್ವರ ನೀನೇ, ಈಶ್ವರ ನೀನೇ, ಶಾಶ್ವತ ನೀನೇ, ಎಲ್ಲವೂ ನೀನೇ, ಎಲ್ಲೆಡೆ ನೀನೇ, ಸಂತೋಷ ಕೊಡುವಂತ ನಗೆಯಲ್ಲಿಯೂ, ಕಂದಂಗೆ ತಾಯಿ ಕೊಡುವ ಮುತ್ತಲ್ಲಿಯೂ, ಹಿತವಾದ ಸಂಗೀತ ಸ್ವರದಲ್ಲಿಯೂ, ಕವಿಯಾಡೋ ಸವಿಯಾದ ಮಾತಲ್ಲಿಯೋ, ಕವಿಯಾಡೋ ಸವಿಯಾದ ಮಾತಲ್ಲಿಯೋ, ಬೆಂಕಿ ಕಿಡಿಯಲ್ಲಿಯೂ ನೀರ ಹನಿಯಲ್ಲಿಯೂ, ಕಡಲ ಒಡಲಲ್ಲಿಯೂ ಸಿಡಿವ ಸಿಡಿಲಲ್ಲಿಯೂ, ಕಡಲ ಒಡಲಲ್ಲಿಯೂ ಸಿಡಿವ ಸಿಡಿಲಲ್ಲಿಯೂ, ಓಂ 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 ನೀನೇ ಇರುವೆ ದೇವಾ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮ ಶಕ್ತಿ ಸಂಗಮ ಗ್ರೂಪಿಂದ. ಎಲ್ಲರೂ ಶಕ್ತಿ ಸಂಗಮ ಗ್ರೂಪ್ ಅವ್ರು ಬಂದುಬಿಡಿ ಇಲ್ಲಿ ಅಸೆಂಬಲ್ ಆಗಿ. ಗುರೂಜಿ ಬಂದ ಕೂಡಲೇ ಶುರು ಮಾಡ್ಬೋದು, ಇಲ್ಲಾಂದರೆ ಟೈಮ್ ಇದಾಗುತ್ತೆ. ಹಾಂ ಬನ್ನಿ, ನಿಮ್ಮದೇ. ಸ್ಕಿಟ್ ಮಾಡ್ತಿರೋ ಟೀಮ್ ಅವರೆಲ್ಲ ಪ್ರಿಪೇರ್ ಆಗಬೇಕೀಗ. ನಮ್ಮ ಶಕ್ತಿ ಸಂಗಮ ಗ್ರೂಪ್ನವರು ಸೇವೆ ಮಾಡೋದ್ರಲ್ಲಿ ತುಂಬ ನಿಪುಣರು. ಈ ಹೇಗೆ ಒಂದು ಶಿಷ್ಯನಿಂದ ಗುರುವಿಂದ ಶಿಷ್ಯ ಹೆಂಗೆ ಸಂಬಂಧ ಇರುತ್ತೆ, ಆ ಥರ ನನಗೆ HAL ಗ್ರೂಪ್ ಒಂಥರ ತುಂಬ ಆತ್ಮೀಯರು. ಇಲ್ಲ ಇಲ್ಲ ಇರ್ಲಿ, ಪರವಾಗಿಲ್ಲ. ಇನ್ನು ಸ್ವಲ್ಪ ಹಿಂದೆ ಬನ್ನಿ, ಅವಾಗ ಆ ಕಡೆ ಅಲ್ಲ ಸೈಡ್ ಕುತ್ಕೊಳ್ರಿ ಅಂತಿದ್ದಾರೆ, ಕುತ್ಕೊಳ್ರಿ ಅಂತಿದ್ದಾರೆ.
ಆಗತ್ತೆ ಇನ್ನು ಸ್ವಲ್ಪ ಹಿಂದೆ ಸರಿ ರೀ ಪಾರ್ವತಿ ಅವ್ರು ನೀವು ಈ ಕಡೆ ಬನ್ನಿ ಲಾಸ್ಟಲ್ಲಿ ಬನ್ನಿ ನೀವು ಹಿಂದೆ ಸರಿ ರೀ ನಿಲ್ಲಿಸ್ಬಿಡಿ ನೀವು ವೀಣಾ ಅವ್ರ ಈ ಕಡೆ ಲಾಸ್ಟಿಗೆ ಬನ್ನಿ ಇನ್ನು ಸ್ವಲ್ಪ ಹಿಂದೆ ಸರಿ ಸರಿತ ಲಾಸ್ಟಿಗೆ ಬನ್ನಿ ಆ ಕಡೆ ಹಿಂದೆ ಹೋಗ್ರಿ ಬರೀ ಇನ್ನೂ ಹಿಂದೆ ಹೋಗಿ ಹಾಂ ಯು ಶೇಪ್ ಆಗುತ್ತೆ ಹಾಂ ಆಯ್ತಾ ಇವ್ರು ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪ ಆ ಕಡೆ ಹೋಗಿ ಪಾರ್ವತಿ ಅವರೇ ವಿದ್ಯಾ ಅವ್ರು ಮುಂದೆ ಹೋಗಿ ಸುಷ್ಮಾ ಹೋಗಿ ನೀವು ಮುಂದೆ ಬನ್ನಿ ಕರೆಕ್ಟಾಗಿ ಆಯ್ತಲ್ಲ ಇನ್ನು ಸ್ವಲ್ಪ ಆ ಕಡೆ ಸರಿ ಆ ಕಡೆ ಹೋಗಿ ಸಿಗತ್ತ ಆ ಕಡೆ ಹೋಗಿ ನನಗೆ ಸುಷ್ಮಾ ಇವು ಶೈಲಾ ಅವ್ರಿಗೆ ಆಗ್ತಾ ಇಲ್ಲ ಇಲ್ಲಪ್ಪ ಸಾಕು ಸ್ವಲ್ಪ ಹಿಂದೆ ಬನ್ನಿ ಅಷ್ಟೇ ಓಕೆ ರೆಡಿನಾ ಅವ್ರು ಟ್ರ್ಯಾಕ್ ಹಾಕ್ತಾರೆ ರೆಡಿನಾ ಎಲ್ಲರಿಗೂ ನಮಸ್ಕಾರಗಳು. ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಮೈಗಾದಿ ಚಾಮುಂಡಿ ಮಂಡೇಲಿ ಒದರಿರಿ ಮೈಗಾದಿ ಚಾಮುಂಡಿ ಮಂಡೇಲಿ ಒದರಿರಿ ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಹೂಗಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ ಹೂಗಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕರಿಯ ಕಟಿಯ ಸೀರೆ
ಧನ್ಯವಾದಗಳು. ರಚಿತಾ ಒಂದು ಫೋಟೋ ತೆಗೆದ್ಬಿಡಿ. Thank you, Shakti Sangama team, for such an energetic and vibrant song. ನೀನು ತೆಗಿಬೇಕು, ಅವ್ರ ಫೋನ್ ಇಡ್ಬೇಕು. Now let us have Lonika on stage for Vachana chanting and mono acting. ಲೋನಿಕಾ ಈಸ್ ಫ್ರಮ್ ವಚನ ಗ್ರೂಪ್. ಶಿವಗೀತಾ ಗ್ರೂಪಿಂದ ಲೋನಿಕಾ ಅವರು ಮೋನೋ ಆ್ಯಕ್ಟಿಂಗ್ ಮಾಡ್ತಾರೆ. ಓಕೆ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಲೋನಿಕಾ. ಇಂದು ನಾನು 12ನೇ ಶತಮಾನದ ಬಸವಣ್ಣನವರು ಮತ್ತು ಬಿಜ್ಜಲ ಆಸ್ಥಾನದಲ್ಲಿದ್ದ ಮಧುಕರ ಶಾಸ್ತ್ರಿಯ ಮಧ್ಯೆ ನಡೆದ ಒಂದು ಸಂಘಟನೆಯನ್ನು ತೋರಿಸಿಕೊಡುತ್ತೀನಿ. ಈ ಕಡೆ ಆದರೆ ಮಧುಕರ ಶಾಸ್ತ್ರಿ, ಈ ಕಡೆ ಆದರೆ ಬಸವಣ್ಣನವರು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಬಸವಣ್ಣ 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 ಅನ್ಬೇಡ್ರಿ. ಯಾಕಂತೀರಿ? ಅವನು ಯಾವ ಸೀಮೆ ಅಣ್ಣ? ಅವನೆಂದರೆ ನನಗೆ ಆಗೋದೇ ಇಲ್ಲ. ನಿಜ ಹೇಳಬೇಕೆಂದರೆ ಅವನನ್ನು ಬಸ್ಸ ಬಸ್ಸ ಎಂದು ಕರೆಯಬೇಕು. ಆದರೆ ಅವರ ಮುಕ್ತರು ನಮ್ಮನ್ನು ಸುಮ್ಮನೆ ಬಿಡುವರೇ? ಹಾಗೂ ಬೇಡ ಹೀಗೂ ಬೇಡ, ಬಸವ ಬಸವ ಅಂತ ಕರೆಯೋಣ. ಅವನೆಂದರೆ ನನಗೆ ಆಗೋದೇ ಇಲ್ಲ. ಧರ್ಮ ರಕ್ಷಕನಾಗುತ್ತಾನೆಂದರೆ ಧರ್ಮ ಭಕ್ಷಕನಾಗಿದ್ದಾನೆ. ರಾಷ್ಟ್ರದ ಪ್ರಧಾನಿಯಾಗಿ ಯಾವ ಅನುಕೂಲ? ಒಂದು ಗುಡಿ ಕಟ್ಟಲಿಲ್ಲ, ಗುಂಡಾರ ಕಟ್ಟಲಿಲ್ಲ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರದ ಕಂಡಲ್ಲಿ ಸುತ್ತುವರಯ್ಯ, ಭಕ್ತುವ ದಲವ ನೊಣಗುವ ಮರಣ, ಮೆಚ್ಚಿದವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ. ಅರಳಯ್ಯನ ದಂಪತಿ ಕಲ್ಯಾಣಮ್ಮ ಇಲ್ಲಿಗೆ ಬರುತ್ತಿದ್ದಾರೆ. ಕಾಲ ಕೆಟ್ಟೋಯ್ತು ರೀ, ಕಾಲ ಕೆಟ್ಟೋಯ್ತು. ರಾಷ್ಟ್ರದ ಪ್ರಧಾನಿಗಳು ಇಂಥ ಕೀಡು ಜನಗಳನ್ನೆಲ್ಲ ನಮ್ಮ ಹತ್ತಿರ ಹೇಗೆ ಸೇರಿಸಿದ್ದಾರೆ? ಇವನ್ಯಾರವ 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 ಎಂದೆನಿಸಿದನಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದರಯ್ಯ. ಬಸವಣ್ಣ ಅರಳಯ್ಯ ಮಾಡಿದ ಚಮ್ಮಾವಿಗಳನ್ನು ತಲೆಯ ಮೇಲೆ ತಂದೆ ಅರಳಯ್ಯ, ತಾಯಿ ಕಲ್ಯಾಣಮ್ಮ, ನೀವು ಕೊಟ್ಟಿದ್ದ ಈ ಚಮ್ಮಾವಿಗಳು ಇವು ಪೃಥ್ವಿಯ ಸಮಭಾರ. ಇದಕ್ಕಾಗಿ ಆ ಕೂಡಲ ಸಂಗಮ ದೇವ ಕಾಯುತ್ತಿದ್ದಾನೆ. ಅಯ್ಯೋ, ಎಂಥ ಪ್ರಮಾದವಾಯಿತು! ಇಲ್ಲಿ ತನಕ ಈ ಜಗದ್ಗುರು ಬಸವಣ್ಣನವರನ್ನು ನಾನು ನನ್ನ ಕೀಡು ಕಣ್ಣಿನಿಂದ ಕಂಡೆನಲ್ಲ.
ತಂದೆ ಬಸವಣ್ಣ, ನೀನು ನನ್ನ ಕಣ್ಣನ್ನು ತೆರೆಸಿದೀಯ, ನನ್ನನ್ನು ಕ್ಷಮಿಸು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲೋನಿಕಾ. ಜಗದ್ಗುರು ಬಸವಣ್ಣನವರ ಮೋನೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಪ್ರಸ್ತುತಿಪಡಿಸಿದ್ದಾರೆ. ಹಲೋ. ಲೋನಿಕಾ ವೇದವನ್ನು ಚೆನ್ನಾಗಿ ಕಲ್ತಿದ್ದಾರೆ. ಬಸವಣ್ಣ ನಮಗೆಲ್ಲ ಒಂದು ಮಾರ್ಗದರ್ಶಕರು, ಸೇವೆ ಮತ್ತು ದಾಸೋಹಕ್ಕೆ ಅಂಥ ಒಂದು ಪಾತ್ರವನ್ನು ತೋರಿಸಿದ್ದಾರೆ. ವಂದನೆಗಳು. ಈಗ ಐಲಿಡ್ಸ್ ಮತ್ತು ಆಸ್ವಾದಂ ತಂಡದಿಂದ ಪಂಚಮಹಾಯಜ್ಞ ನಾಟಕ ರೂಪದಲ್ಲಿ. ಇವರೆಲ್ಲ ನಮಗೆ ಕಿಟ್ಟಿ ಪಾರ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬರ್ತೀರಾ ನೀವೆಲ್ಲ?